ನಿನ್ನೆ ಬಿಗ್ ಬಾಸ್ ನೋಡ್ತಾ ಇರುವಾಗ ಚೈತ್ರ ಅವರು ಆಡಿರೋ ಮಾತುಗಳು ಕೇಳಿ ತುಂಬಾ ಒಂದ್ ಮನ್ಸಿಗೆ ಹಿಟ್ ಆಯ್ತು. ಅವ್ರ ಪರ್ಸನಲ್ ಲೈಫ್ ಅನ್ನೋದು ಹೆಂಗೆ ಬಿಗ್ ಬಾಸ್ ಇಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ, ನೀವ್ ಅರ್ಥ ಮಾಡ್ಕೊಳ್ಳಿ. ಮನೆಗೆ ಗಂಡ್ ಮಕ್ಳಿಲ್ಲ, 3 ಜನ ಹೆಣ್ಮಕ್ಳು. ಒಂದೇ ಸಲಿಗೆ ಅಷ್ಟು ಆರೋಪ, ಅಷ್ಟು ಒಂದು ಊರಲ್ಲಿ ಅವ್ರ ತಾಯಿ ತಲೆ ಎತ್ತಿ ಓಡಾಡಕ್ ಆಗದೆ ಇರೋ ಸಿಚುವೇಶನ್. ಅಂತ ಟೈಮಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಕರೆ ಬರುತ್ತೆ. ಆ ಕರೆಗೆ ಅವರು ದೇವರು ಒಂದು ಸೂಚನೆ ಕೊಟ್ರು ಅಂತ ಹೇಳಿ ಅವರು ಬಿಗ್ ಬಾಸ್ಗೆ ಒಪ್ಕೋತಾರೆ. ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರು ಬಿಗ್ ಬಾಸ್ಗೆ ಒಪ್ಕೊಂಡಿಲ್ಲ ಅಂತ, ಅವ್ರ ಲೈಫ್ ಹೆಂಗಿರ್ಬಾರ್ದಿತ್ತು, ಎಷ್ಟು ಕಷ್ಟ, ಅವ್ರ ಫ್ಯಾಮಿಲಿ, ಅದರಿಂದ ಆಚೆ ಬರಕ್ಕೆ ಪ್ರೊಬಬ್ಲಿ ಸಾಧ್ಯ ಆಗ್ತಾ ಇರ್ಲಿಲ್ವೇನೋ. ಎಲ್ಲರ ಲೈಫಲ್ಲಿ ಒಂದೊಂದು ಮ್ಯಾಜಿಕ್ ಆಗುತ್ತೆ ಅಂತಾರಲ್ಲ, ಹಾಗೆ ಚೈತ್ರ ಅವ್ರ ಲೈಫಲ್ಲಿ ಬಿಗ್ ಬಾಸ್ ಒಂದು ಸುಂದರವಾದ ಮ್ಯಾಜಿಕ್. ಅವ್ರು ಹೇಳಿದ್ರು ಅದು ಅವ್ರಿಗೆ ಪುನರ್ಜನ್ಮ ಅಂತ. ಆಕ್ಚುಲಿ ನಾನು ಬಿಲೀವ್ ಮಾಡ್ತೀನಿ ಅದು ಅವ್ರಿಗೆ ಪುನರ್ಜನ್ಮ.